ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ಅನದರ್ ವಿಡಿಯೋ. ನಾವು ಇವತ್ತು ಈ ವಿಡಿಯೋದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಇದರ ಬಗ್ಗೆ ತಿಳ್ಕೊಳ್ಳುವ. ಇವಾಗ ನೀವು ಸ್ಟ್ರಾಟಜಿನ ಟ್ರೇಡ್ ಮಾಡಬೇಕಾದ್ರೆ ಮೈನಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲೇಬೇಕು. ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಇದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ರಿಸ್ಕನ್ನು ಮ್ಯಾನೇಜ್ ಮಾಡೋದು. ಈ ರಿಸ್ಕ್ ಉಂಟಲ್ಲ, ಇದನ್ನು ಮ್ಯಾನೇಜ್ ಮಾಡೋದೇ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇದ್ರ ಬಗ್ಗೆ ಈಗ ಡೀಪ್ ಆಗಿ ಹೋಗುವ. ಈ ವಿಡಿಯೋ ನೀವು ಫುಲ್ ಆಗಿ ನೋಡಿದರೆ ನಿಮಗೆ ಇದರಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಅದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಂಡ್ ವರೆಗೆ ನೋಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನೀವು ಒಂದು ಟ್ರೇಡ್ ತಗೊಂಡಾಗ ಅಲ್ಲಿ ರಿಸ್ಕ್ ಅನ್ನು ಮ್ಯಾನೇಜ್ ಮಾಡೋದು ರಿಸ್ಕ್ ಮ್ಯಾನೇಜ್ಮೆಂಟ್. ಇವಾಗ ನಿಮ್ಮ ಹತ್ರ ಒಂದು 1 lakh ಇದು ಟ್ರೇಡ್ ಮಾಡುವ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳುವ, ಕ್ಯಾಪಿಟಲ್. ಸೊ ನೀವು ಇಲ್ಲಿ ಟ್ರೇಡ್ ಮಾಡುವಾಗ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ನೀವು ಇಲ್ಲಿ 1 lakh ಅಕೌಂಟಲ್ಲಿ ಟ್ರೇಡ್ ಮಾಡುವಾಗ ಪ್ರತಿ ಟ್ರೇಡ್ ತಗೊಳ್ಳುವಾಗ 1-2% ರಿಸ್ಕ್ ಮಾತ್ರ ತಗೊಳ್ಬೇಕು. ಈ ಟೋಟಲ್ ಕ್ಯಾಪಿಟಲ್ ಅಲ್ಲಿ ನೀವು 1-2% ರಿಸ್ಕ್ ಮಾತ್ರ ಒಂದು ಟ್ರೇಡ್ ಅಲ್ಲಿ ತಗೊಳ್ಬೇಕು. ಅಂದ್ರೆ ನೀವು ಇವಾಗ ಒಂದು ಟ್ರೇಡ್ ಅಲ್ಲಿ ಎಂಟ್ರಿ ಆದ ಅಂತ ತಿಳ್ಕೊಳ್ಳುವ, ಆ ಟ್ರೇಡ್ ಅಲ್ಲಿ ನಿಮ್ಮದು ಲಾಸ್ ಆದ್ರೆ ಎಷ್ಟು ಲಾಸ್ ಆಗಬೇಕು, ನಿಮ್ಮ ಟೋಟಲ್ ಕ್ಯಾಪಿಟಲ್ನ 1 ಅಥವಾ 2% ಅಷ್ಟೇ ಲಾಸ್ ಆಗಬೇಕು. ಇವಾಗ 1 ಲಕ್ಷದ 1 ಅಥವಾ 2% ಅಂತ ಹೇಳಿದ್ರೆ 1-2,000 ಇದು ಒಂದು ಟ್ರೇಡ್ ಅಲ್ಲಿ. ಸೊ ನೀವು ದಿನಕ್ಕೆ 2 ಟ್ರೇಡ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಲಾಸ್ ಎಷ್ಟು, 4,000 ಅಷ್ಟೇ. 2% ರಿಸ್ಕ್ ತಗೊಳ್ತೀರಾ ಅಂತ ಆದ್ರೆ ನೀವು ದಿನಕ್ಕೆ 2 ಟ್ರೇಡ್ ಮಾಡಿದ್ರೆ 4,000 ಲಾಸ್ ಆಗ್ತದೆ. 1% ರಿಸ್ಕ್ ತಗೊಳ್ತೀರಾ ಅಂತ ಆದ್ರೆ ನೀವು ದಿನಕ್ಕೆ 2 ಟ್ರೇಡ್ ಮಾಡಿದ್ರೆ 2,000 ಲಾಸ್ ಆಗ್ತದೆ. ಇದು ನೀವು ಓವರ್ ಆಲ್ ಕ್ಯಾಪಿಟಲ್ ಅಲ್ಲಿ ರಿಸ್ಕ್ ತಗೊಳ್ಳೋದು. ಸೊ ಇದಕ್ಕಿಂತ ಜಾಸ್ತಿ ರಿಸ್ಕ್ ತಗೊಳ್ಬಾರ್ದಾ? ನನ್ನ ಪ್ರಕಾರ 1 ಅಥವಾ 2% ಗಿಂತ ಜಾಸ್ತಿ ರಿಸ್ಕ್ ತಗೊಳ್ಳೋದು ವೇಸ್ಟ್. ಯಾಕಂತ ಹೇಳಿದ್ರೆ ನೀವು ಜಾಸ್ತಿ ರಿಸ್ಕ್ ತಗೊಂಡ್ರೆ ನಿಮ್ಮ ಅಕೌಂಟ್ ನ ಸೈಜ್ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಸೊ ನೀವು ಒಂದು ಟ್ರೇಡ್ ತಗೊಂಡಾಗ ನಿಮಗೆ ಅಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಆಗ್ತಾ ಇರ್ತದೆ. ನೀವು ಒಂದು ವೇಳೆ ನಿಮ್ಮದೇನಾದ್ರೂ ಡ್ರಾ ಡೌನ್ ಫೇಸ್ ಸ್ಟಾರ್ಟ್ ಆದ್ರೆ, ಅಂದ್ರೆ ಸ್ವಲ್ಪ ನಿಮಗೆ ಕಂಟಿನ್ಯೂಸ್ 2-3 ಟ್ರೇಡ್ ಲಾಸ್ ಆಗ್ತಾ ಹೋದ್ರೆ ನಿಮಗೆ ಅಲ್ಲಿ ಅಕೌಂಟ್ ತುಂಬಾ ಖಾಲಿ ಆಗ್ತದೆ. ಸೊ ನೀವು ಟ್ರೇಡ್ ತಗೊಳ್ಳುವಾಗ ಯಾವತ್ತು 1-2% ತಗೋಬೇಕು. ಇದು 1-2% ಅಲ್ಲ, 1 ಅಥವಾ 2% ರಿಸ್ಕ್ ತಗೊಳ್ಳೋದು ಇದು ಒಂದು ಐಡಿಯಲ್. ಅಂದ್ರೆ ಎಲ್ಲ ದೊಡ್ಡ ಟ್ರೇಡರ್ಸ್ ನವರು ಹೇಳುದು 1-2% ಇದು ಬೆಟರ್. ಯಾಕಂತ ಹೇಳಿದ್ರೆ ಅವರು ಟ್ರೇಡ್ ಮಾಡೋದು ಲಕ್ಷ ಕೋಟಿ 1000 ಕೋಟಿ ಕ್ಯಾಪಿಟಲ್ ಇಂದ ಟ್ರೇಡ್ ಮಾಡೋದು. ಅವರಿಗೆ 1-2% ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಆಗ್ತದೆ. ನಮಗೆ ಅದು ಇವಾಗ 1 ಲಕ್ಷದಿಂದ ಟ್ರೇಡ್ ಮಾಡೋದಾದ್ರೆ ನಮಗೆ ಅದು 1 ಅಥವಾ 2,000 ಕಮ್ಮಿ ಅನಿಸ್ತದೆ. ಅದನ್ನ ಮ್ಯಾನೇಜ್ ಮಾಡಿ ನಮ್ಮದು ಕ್ಯಾಪಿಟಲ್ ಗ್ರೋ ಆದ್ಮೇಲೆ ಅದು ಮತ್ತೆ ನಮಗೆ ಅಮೌಂಟ್ ದೊಡ್ಡದಾಗ್ತದೆ. ಇವಾಗ ನೀವು 1 ಲಕ್ಷದಲ್ಲಿ 1% ಅಂತ ಹೇಳಿದ್ರೆ 1,000. ಅದೇ ನಿಮ್ಮದು ನಾಳೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿ 10 ಲಕ್ಷ ಆದಾಗ ನಿಮ್ಮ ಅದರಲ್ಲಿ 1% ಅಂದ್ರೆ ಎಷ್ಟು, 10,000 ಆಗ್ತದೆ. ಸೊ ಅದನ್ನ ನಾವು ಇಲ್ಲಿ ಮೇಂಟೈನ್ ಮಾಡ್ಬೇಕು, ಗೊತ್ತಾಯ್ತಾ? ಸೇಮ್ ಅದನ್ನೇ ಮೇಂಟೈನ್ ಮಾಡಿದ್ರೆ ನಿಮಗೆ ಜಾಸ್ತಿ ತಲೆ ಬಿಸಿನೂ ಆಗುದಿಲ್ವಾ, ನಿಮಗೆ ಜಾಸ್ತಿ ಲಾಸ್ ಆದ್ರೂ ಚಿಂತೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ರಿಸ್ಕ್ ಮ್ಯಾನೇಜ್ ಆಗ್ತದೆ. ಸೊ ಇದು ರಿಸ್ಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ರಿವಾರ್ಡ್ ಕೂಡ ಇದರಲ್ಲೇ ಬರ್ತದೆ. ರಿಸ್ಕ್ ರಿವಾರ್ಡ್ ಅಂತ ಇದರಲ್ಲೇ ಬರ್ತದೆ. ಇವಾಗ ನಾನು ಇದು 1% ಇದು ಎಕ್ಸಾಂಪಲ್ ತಗೊಳ್ತೇನೆ. ನೀವು ಇವಾಗ ಫಸ್ಟ್ ಟ್ರೇಡ್ ಅಲ್ಲಿ 1% ಟ್ರೇಡ್ ಅಲ್ಲಿ ರಿಸ್ಕ್ ತಗೊಳ್ತೀರಾ ಅಂತ ತಿಳ್ಕೊಳ್ಳುವ. ನೀವು ಇದರಲ್ಲಿ 1% ರಿಸ್ಕ್ ತಗೊಂಡ್ರೆ ನಿಮ್ಮದು ಪ್ರಾಫಿಟ್ ಆಗುವಾಗ ನೀವು ಇದರಲ್ಲಿ 2% ಅಥವಾ 2% ಜಾಸ್ತಿ ಪ್ರಾಫಿಟ್ ತಗೋಬೇಕು. ಯಾಕೆ, ಇದು ಆವಾಗ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಆಗ್ತದೆ. ಹಾಗಂತ ಹೇಳಿದ್ರೆ ಇವಾಗ ನೀವು ಇಲ್ಲಿ ಲಾಸ್ ಮಾಡುವಾಗ 1,000 ಲಾಸ್ ಮಾಡಿದ್ರೆ, ಪ್ರಾಫಿಟ್ ಮಾಡುವಾಗ 2,000 ಮಾಡಿದ್ರೆ ನಿಮ್ಮದಿಲ್ಲಿ ರಿಸ್ಕ್ ರಿವಾರ್ಡ್ ಎಷ್ಟಾಯಿತು, ರಿಸ್ಕ್ ರಿವಾರ್ಡ್ ಇಲ್ಲಿ 1:2 ಆಯಿತು. ಅದೇ ರೀತಿ ನೀವು 1,000 ಲಾಸ್ ಮಾಡುವಾಗ 1,000 ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ 3,000 ಪ್ರಾಫಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ಎಷ್ಟಾಯಿತು, 1:3. ಸೊ ಇಲ್ಲಿ ರಿಸ್ಕ್ ರಿವಾರ್ಡ್ ನಾವು ಮ್ಯಾನೇಜ್ ಮಾಡಬೇಕು. ಈ ರೀತಿ ಮ್ಯಾನೇಜ್ ಮಾಡೋದರಿಂದ ನಮಗೆ ಓವರ್ ಆಲ್ ಆಗಿ ನಾವು ಪ್ರಾಫಿಟೇಬಲ್ ಆಗಿರ್ತೇವೆ. ಹೈ ರಿಸ್ಕ್ ರಿವಾರ್ಡ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಪ್ರಾಫಿಟೇಬಲ್ ಆಗಲಿಕ್ಕೆ ಈಸಿ ಆಗ್ತದೆ. ಸೊ ಇದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಇಂದ ನೀವು ಪ್ರತಿ ಒಂದ್ಸಲಿ ಟ್ರೇಡ್ ಮಾಡುವಾಗ ದಿನಕ್ಕೆ ನೀವು 2 ಟ್ರೇಡ್ ಮಾಡಿ, ಜಾಸ್ತಿ ಟ್ರೇಡ್ ಮಾಡಬೇಡಿ. ದಿನಕ್ಕೆ ನೀವು 2 ಟ್ರೇಡ್ ಮಾಡ್ತೇನೆ ಅಂತ ಇದ್ರೆ ನೀವು 1 ಅಥವಾ 2% ರಿಸ್ಕ್ ತಗೊಳ್ಳಿ. ಅವಾಗ ನಿಮಗೆ 2 ಟ್ರೇಡ್ ಅಲ್ಲಿ ಲಾಸ್ ಆದ್ರು ನಿಮಗೆ ಜಾಸ್ತಿ ಅಂದ್ರೆ ಎಷ್ಟು, 4% ಲಾಸ್ ಆಗ್ತದೆ. ಇದರಿಂದ ನಿಮ್ಮ ರಿಸ್ಕ್ ಮ್ಯಾನೇಜ್ ಆಗಿರ್ತದೆ, ನಿಮ್ಮ ಅಕೌಂಟ್ಗೆ ಜಾಸ್ತಿ ಡೆಂಟ್ ಆಗುದಿಲ್ಲ. ಸೊ ಈ ರೀತಿ ನೀವು ಟ್ರೇಡ್ ಮಾಡುವಾಗ ರಿಸ್ಕ್ ರಿವಾರ್ಡ್ ಅನ್ನ ಮ್ಯಾನೇಜ್ ಮಾಡಬೇಕು. ಸೊ ನೆಕ್ಸ್ಟ್ ಬರೋದು ಅಕ್ಯುರಸಿ ಅಥವಾ ಪ್ರೊಬ್ಯಾಬಿಲಿಟಿ. ನೀವು ಇವಾಗ ಒಂದು ಸ್ಟ್ರಾಟಜಿನ ಟ್ರೇಡ್ ಮಾಡುವಾಗ, ಇವಾಗ ನಿಮ್ಮ ಹತ್ರ ಒಂದು ಯಾವುದೋ ಒಂದು ABCD ಸ್ಟ್ರಾಟಜಿ ಅಂತ ಇದ್ರೆ ನೀವು ಆ ಸ್ಟ್ರಾಟಜಿನ ಟ್ರೇಡ್ ಮಾಡುವಾಗ ಅದರದ್ದು ನಿಮಗೆ ರಿಸ್ಕ್ ರಿವಾರ್ಡ್ ಗೊತ್ತಿರಬೇಕು, ಅಕ್ಯುರಸಿ ಅಥವಾ ಪ್ರೊಬ್ಯಾಬಿಲಿಟಿ ಕೂಡ ಗೊತ್ತಿರಬೇಕು. ಸೊ ಏನಿದು ಅಕ್ಯುರಸಿ ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ, ಅಕ್ಯುರಸಿ ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ ಇವಾಗ ನೀವು ಒಂದು 10 ಟ್ರೇಡ್ ಮಾಡ್ತೀರಾ ಅಂತ ತಿಳ್ಕೊಳ್ಳುವ. ಈ 10 ಟ್ರೇಡ್ ಅಲ್ಲಿ ನಿಮಗೆ 6 ಟ್ರೇಡ್ ಪ್ರಾಫಿಟ್ ಆಗುತ್ತೆ, 4 ಟ್ರೇಡ್ ಲಾಸ್ ಆಗುತ್ತೆ. ಸೊ ಇವಾಗ ನೀವು 6 ಟ್ರೇಡ್ ಪ್ರಾಫಿಟ್ ಆಗಿ 4 ಟ್ರೇಡ್ ಲಾಸ್ ಆದ್ರೆ ನಿಮ್ಮದು ಇಲ್ಲಿ ಅಕ್ಯುರಸಿ ಎಷ್ಟಾಯಿತು, ಇಲ್ಲಿ ನಿಮ್ಮದು ಅಕ್ಯುರಸಿ 60%. ಅಂದ್ರೆ ನಿಮ್ಮದು ವಿನ್ನಿಂಗ್ ಅಕ್ಯುರಸಿ ಎಷ್ಟು, 10ರಲ್ಲಿ 6 ಟ್ರೇಡ್ ನೀವು ಪ್ರಾಫಿಟ್ ಆಗುತ್ತೆ, ಅಂದ್ರೆ 60%. ಇದು ಅಕ್ಯುರಸಿ ಅಥವಾ ಪ್ರೊಬ್ಯಾಬಿಲಿಟಿ. ನೀವು ಯಾವಾಗಲೂ ಟ್ರೇಡಿಂಗ್ ಮಾಡುವಾಗ ಮೈನ್ ಆಗಿ ಪ್ರೊಬ್ಯಾಬಿಲಿಟಿಯಲ್ಲಿ ಟ್ರೇಡ್ ಮಾಡಬೇಕು. ಇವಾಗ ನೀವು ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿದ್ರಿ ಅಥವಾ ಅದನ್ನ ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ ಅದರದ್ದು ಗೊತ್ತಿರಬೇಕು. ಇವಾಗ ನಾನು 10 ಟ್ರೇಡ್ ಮಾಡಿದ್ರೆ ನನಗೆ ಅದು 10 ಟ್ರೇಡ್ ಅಲ್ಲಿ ಎಷ್ಟು ಟ್ರೇಡ್ ನನಗೆ ಪ್ರಾಫಿಟ್ ಕೊಡ್ತದೆ, ಎಷ್ಟು ಟ್ರೇಡ್ ನನಗೆ ಲಾಸ್ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಯಾವಾಗ ಗೊತ್ತಾಗುತ್ತೆ, ಇದು ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೀವು ಫಾರ್ವರ್ಡ್ ಟೆಸ್ಟ್ ಮಾಡುವಾಗ ಅದನ್ನು ಕೂಡ ಚೆಕ್ ಮಾಡಬಹುದು. ಈ ಪ್ರೊಬ್ಯಾಬಿಲಿಟಿ ಅಥವಾ ಅಕ್ಯುರಸಿ ಇದು ರಿಸ್ಕ್ ರಿವಾರ್ಡ್ ಒಟ್ಟಿಗೆ ಹೇಗೆ ಮ್ಯಾನೇಜ್ ಆಗ್ತದೆ ನೋಡಿ.
ನೀವು ಇವಾಗ ಒಂದು 10 ಟ್ರೇಡ್ ಅಲ್ಲಿ ನಿಮ್ಮದು 6 ಟ್ರೇಡ್ ಪ್ರಾಫಿಟ್ ಆಗುತ್ತೆ, 4 ಟ್ರೇಡ್ ಲಾಸ್ ಆಗುತ್ತೆ ಅಂತ ಇದ್ರೆ, ನಾನು ಅವಾಗಲೇ ಹೇಳಿದಾಗೆ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳಿದ್ರೆ ನೀವು ಒಂದು ಟ್ರೇಡ್ ತಗೊಳ್ಳುವಾಗ 1 ಅಥವಾ 2% ರಿಸ್ಕ್ ತಗೊಳ್ಳಿ ಅಂತ, ಅದನ್ನ ಇಲ್ಲಿ ಆಡ್ ಮಾಡಬೇಕು. 1 ಅಥವಾ 2% ರಿಸ್ಕ್ ತಗೊಂಡಾಗ ನಿಮಗೆ ಅಲ್ಲಿ ಪ್ರಾಫಿಟ್ ಎಷ್ಟು ತಗೊಳ್ಬೇಕು, 1:2 ಆದ್ರೆ ನೀವು ಅದಕ್ಕಿಂತ ಡಬಲ್ ತಗೋಬೇಕು, 1:3 ಅಂತ ಹೇಳಿದ್ರೆ ಅದಕ್ಕಿಂತ ಟ್ರಿಬಲ್ ತಗೋಬೇಕು. ಇದು ರಿಸ್ಕ್ ರಿವಾರ್ಡ್. ಇವಾಗ ನೀವು ಇಲ್ಲಿ ನಾವು ಇವಾಗ ಸಿಂಪಲ್ ಆಗಿ ಒಂದು 1:2 ರಿಸ್ಕ್ ರಿವಾರ್ಡ್ ಅಂತ ತಿಳ್ಕೊಳ್ಳೋ. ನೀವು ಒಂದು ಟ್ರೇಡ್ ಮಾಡ್ತೀರಾ, ಅದರಲ್ಲಿ 1:2 ರಿಸ್ಕ್ ರಿವಾರ್ಡ್ ತಗೊಳ್ತೀರಾ. ನಿಮ್ಮದು ರಿಸ್ಕ್ ಪರ್ ಟ್ರೇಡ್ ಎಷ್ಟು ಇರ್ತದೆ, 2% ನೀವು ರಿಸ್ಕ್ ತಗೊಳ್ತೀರಾ. ಸೊ ನೀವು ಇವಾಗ ಇಲ್ಲಿ 10 ಟ್ರೇಡ್ ಅಲ್ಲಿ 6 ಟ್ರೇಡ್ ಪ್ರಾಫಿಟ್ ಮಾಡ್ತೀರಾ, 4 ಟ್ರೇಡ್ ಲಾಸ್ ಮಾಡ್ತೀರಾ. ರಿಸ್ಕ್ ಎಷ್ಟಿರ್ತದೆ 2%. ಅದೇ 1 ಲ್ಯಾಕ್ ಇದು ಅಕೌಂಟ್ ಅಂತ ತಿಳ್ಕೊಳ್ಳುವ. 1 ಲ್ಯಾಕ್ ಇದು ಅಕೌಂಟ್, ಅದರಲ್ಲಿ 2% ರಿಸ್ಕ್ ತಗೊಳ್ತೀರಾ ಪರ್ ಟ್ರೇಡ್. ಇವಾಗ ಇಲ್ಲಿ 4 ಟ್ರೇಡ್ ಲಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಲಾಸ್ ಮಾಡುವಾಗ ಎಷ್ಟು ಲಾಸ್ ಮಾಡ್ತೀರಾ, 2% ಅಲ್ಲ. ಸೊ ಇಲ್ಲಿ 4 ಟ್ರೇಡ್ ಅಲ್ಲಿ ಅಂತ ಆಗುವಾಗ ಎಷ್ಟಾಗ್ತದೆ, 2% ಅಂತ ಹೇಳಿದ್ರೆ 2,000 ಅಲ್ಲ. ಸೊ ನೀವು 4 ಟ್ರೇಡ್ ಅಲ್ಲಿ ಲಾಸ್ ಮಾಡುವಾಗ ಟೋಟಲ್ ಆಗಿ ಎಷ್ಟು ಲಾಸ್ ಮಾಡ್ತೀರಾ, 8,000. ಅದೇ ರೀತಿ ನೀವು ಪ್ರಾಫಿಟ್ ಮಾಡುವಾಗ ಎಷ್ಟು ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ ಅದಕ್ಕಿಂತ ಡಬಲ್ 1:2 ಅಂತೆ. 1:2 ಅಂತ ಹೇಳಿದ್ರೆ ನೀವು ಇಲ್ಲಿ ಎಷ್ಟು ಮಾಡ್ತೀರಾ, 4% ಅಂದ್ರೆ 4,000. 4,000 ಅಂದ್ರೆ ನೀವು ಪ್ರಾಫಿಟ್ ಮಾಡುವಾಗ ಎಷ್ಟು ಮಾಡ್ತೀರಾ, 24,000 ಪ್ರಾಫಿಟ್ ಮಾಡ್ತೀರಾ, 8,000 ಲಾಸ್ ಮಾಡ್ತೀರಾ. ಓವರ್ ಆಲ್ ಆಗಿ ನೀವೆಷ್ಟು ಪ್ರಾಫಿಟೇಬಲ್ ಅಲ್ಲಿ ಇರ್ತೀರಾ, ಓವರ್ ಆಲ್ ನೀವು 16,000 ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇದು ರಿಸ್ಕ್ ರಿವಾರ್ಡ್ ಮತ್ತೆ ಅಕ್ಯುರೇಸಿನ ಮ್ಯಾನೇಜ್ ಮಾಡಿ ಟ್ರೇಡ್ ಮಾಡೋದು. ಇದೆರಡನ್ನ ಲಿಂಕ್ ಮಾಡಿ ನೀವು ಟ್ರೇಡ್ ಮಾಡಬೇಕು, ಆವಾಗ ನಿಮಗೆ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗ್ತದೆ. ಇವಾಗ ನೀವು ಇಲ್ಲಿ 50% ಅಕ್ಯುರೇಸಿ ಇದ್ರೆ ಏನಾಗ್ತದೆ, 10 ಟ್ರೇಡ್ ಅಲ್ಲಿ 5 ಟ್ರೇಡ್ ಪ್ರಾಫಿಟ್, 5 ಟ್ರೇಡ್ ಲಾಸ್. 2% ರಿಸ್ಕ್ ಅಂತ ಹೇಳಿದ್ರೆ 10,000 ಲಾಸ್ ಆಗ್ತದೆ. ಒಂದು ಟ್ರೇಡ್ ಅಲ್ಲಿ 2% ರಿಸ್ಕ್ ಅಂದ್ರೆ 5 ಟ್ರೇಡ್ ಅಲ್ಲಿ ನಿಮಗೆ 10,000 ಲಾಸ್ ಆಗ್ತದೆ. ಅದೇ ರೀತಿ ನೀವು ಪ್ರಾಫಿಟ್ ಮಾಡುವಾಗ 1:2 ರಿಸ್ಕ್ ರಿವಾರ್ಡ್ ತಗೊಂಡ್ರೆ ನೀವು ಇಲ್ಲಿ ಎಷ್ಟು ಪ್ರಾಫಿಟ್ ಮಾಡ್ತೀರಾ, 4,000 ಪ್ರಾಫಿಟ್ ಮಾಡ್ತೀರಾ. ಸೊ 5 4 20 ಎಷ್ಟಾಯ್ತು, 20,000. 10,000 ಲಾಸ್, 20,000 ಪ್ರಾಫಿಟ್, ಟೋಟಲ್ ಆಗಿ ನೀವು 10,000 ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇದು ನೀವು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡಿದಾಗ ನೀವು ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟೇಬಲ್ ಆಗಿರ್ತೀರಾ. ಸೊ ನಾನು ನಿಮಗೆ ನೆಕ್ಸ್ಟ್ ಒಂದು ಇವಾಗ ಚಾರ್ಟ್ ತೋರಿಸ್ತೇನೆ. ಆ ಚಾರ್ಟ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಯಾವ ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡ್ಬೇಕಂತ. ಈ ಚಾರ್ಟ್ ಮೈನ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡ್ತದೆ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ನೀವು ಟ್ರೇಡ್ ಮಾಡುವಾಗ ಬ್ರೇಕ್ ಇವನ್ ಬರ್ಲಿಕ್ಕೆ, ಬ್ರೇಕ್ ಇವನ್ ಅಂತ ಹೇಳಿದ್ರೆ ನೋ ಲಾಸ್ ನೋ ಪ್ರಾಫಿಟ್ ಬರ್ಲಿಕ್ಕೆ ನಿಮಗೆ ಎಷ್ಟು ಅಕ್ಯುರೇಸಿ ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗ್ತದೆ. ಆ ಅಕ್ಯುರೇಸಿಗಿಂತ ಜಾಸ್ತಿ ಇದ್ರೆ ನಿಮಗೆ ಯಾವಾಗಲೂ ಪ್ರಾಫಿಟ್ ಆಗುತ್ತೆ. ನೋಡಿ ನಾನು ನಿಮ್ಗೆ ಈ ಚಾರ್ಟಿದ ಎಕ್ಸಾಂಪಲ್ ಹೇಳ್ತೇನೆ. ನೀವು ಇವಾಗ ಒಂದು ಟ್ರೇಡ್ ಮಾಡುವಾಗ 50 ರೂಪಾಯಿ ರಿಸ್ಕಿಗೆ ಹಾಕಿ ನೀವು ಪ್ರಾಫಿಟ್ ತೆಗೋವಾಗ 1 ರೂಪಾಯಿ ತಗೊಂಡ್ರೆ, ಅಂದ್ರೆ ನೀವು ಲಾಸ್ ಮಾಡುವಾಗ 50 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ 1 ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ನಿಮಗೆ ಬ್ರೇಕ್ ಇವನ್ಗೆ ಬರಲಿಕ್ಕೆ 98% ರಿಸ್ಕ್ ರಿವಾರ್ಡ್ ಬೇಕು. ಸೊ ಇದು ಬೆಸ್ಟ್ ಅಲ್ಲ, ಯಾಕಂತ ಹೇಳಿದ್ರೆ ಈ ತರ ನೀವು ಟ್ರೇಡ್ ಮಾಡಿದ್ರೆ ನೀವು ಪ್ರಾಫಿಟೇಬಲ್ ಆಗ್ಲಿಕ್ಕೆ ತುಂಬಾ ಕಷ್ಟ ಉಂಟು ನಿಮಗೆ, ಮತ್ತೆ ಆ ರೀತಿ ಸ್ಟ್ರಾಟಜಿ ಕೂಡ ಸಿಗುದಿಲ್ಲ. ಸೊ ನೆಕ್ಸ್ಟ್ ನೋಡುವ, ನೀವು ಲಾಸ್ ಮಾಡುವಾಗ 5 ರೂಪಾಯಿನ ಲಾಸ್ ಮಾಡ್ಕೊಳ್ತೀರಾ, ಪ್ರಾಫಿಟ್ ಮಾಡುವಾಗ 1 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ. ಸೊ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಇಲ್ಲಿ 83% ಅಕ್ಯುರೇಸಿ ಬೇಕು. ಅಂತ ಹೇಳಿದ್ರೆ ನೀವು ಬ್ರೇಕ್ ಇವನ್ಗೆ ಬರಲಿಕ್ಕೆ 83%, ನೋಡಿ ಇಲ್ಲಿ ಬ್ರೇಕ್ ಇವನ್ ವಿನ್ ರೇಟ್ ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್ಗೆ ಬರಲಿಕ್ಕೆ ನಿಮಗೆ 83% ಬೇಕು. ಸೊ ಇದು ಕೂಡ ವರ್ಸ್ಟ್, ಯಾಕಂತ ಹೇಳಿದ್ರೆ ನಿಮಗೆ ಪ್ರಾಫಿಟೇಬಲ್ ಆಗ್ಬೇಕಂತ ಹೇಳಿದ್ರೆ ನೀವು 83%ಗಿಂತ ಜಾಸ್ತಿ ಅಕ್ಯುರೇಸಿ ಇರುವ ಸ್ಟ್ರಾಟಜಿನ ಹುಡ್ಕೋಬೇಕು. ಈ ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡಿದ್ರೆ, ಅಂದ್ರೆ ನೀವು ಲಾಸ್ ಮಾಡುವಾಗ 5 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ 1 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ, ಇದು ಕೂಡ ಬೆಟರ್ ಅಲ್ಲ. ನಾನು ನಿಮಗೆ ಯಾವುದು ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡಬೇಕು, ಯಾವುದು ಬೆಟರ್ ಅನ್ನೋದನ್ನ ಈ ಚಾರ್ಟ್ ಅಲ್ಲಿ ಹೇಳಿಕೊಡ್ತೇನೆ. ನಾವು ಒಂದು ಟ್ರೇಡ್ ಅಲ್ಲಿ ಲಾಸ್ ಮಾಡುವಾಗ 3 ರೂಪಾಯಿ ಲಾಸ್ ಮಾಡಿದ್ರೆ, ಪ್ರಾಫಿಟ್ ಮಾಡುವಾಗ 1 ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ನಮಗೆ 75% ಬೇಕು, ಇದು ಕೂಡ ವೇಸ್ಟ್. ನೆಕ್ಸ್ಟ್ ಇದು ನಾನು ಲಾಸ್ ಮಾಡುವಾಗ ಒಂದು ಟ್ರೇಡ್ ಅಲ್ಲಿ ಲಾಸ್ ಮಾಡುವಾಗ 2 ರೂಪಾಯಿ ಲಾಸ್ ಮಾಡ್ತೇನೆ, ಪ್ರಾಫಿಟ್ ಮಾಡುವಾಗ 1 ರೂಪಾಯಿ ಪ್ರಾಫಿಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 67% ಅಕ್ಯುರೇಸಿ ಬೇಕು, ಇದು ಕೂಡ ವೇಸ್ಟ್. ನೆಕ್ಸ್ಟ್ ಬರೋದು, ನೀವು ಇವಾಗ ಲಾಸ್ ಮಾಡುವಾಗಲೂ 1 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗಲೂ 1 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ. ಇವಾಗ ನಿಮಗೆ ಇಲ್ಲಿ ಬ್ರೇಕ್ ಇವನ್ಗೆ ಬರಲಿಕ್ಕೆ 50% ಬೇಕು ಅಂತ ಹೇಳಿದ್ರೆ ನೀವು ಲಾಸ್ ಮಾಡುವಾಗಲೂ 50 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗಲೂ 50 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ ಎಕ್ಸಾಂಪಲ್ ಹೇಳಿದ್ರು, ಆವಾಗ ನಿಮಗೆ ಬ್ರೇಕ್ ಇವನ್ಗೆ ಬರಲಿಕ್ಕೆ 50% ಬೇಕು. ಇದು ನಿಮಗೊಂದು ಜನರಲ್ ಕ್ಯಾಲ್ಕುಲೇಷನ್, ಇದು ಯಾರಿಗೆ ಬೇಕಾದ್ ಗೊತ್ತಾಗ್ತದೆ. ಸೊ ಇದು ಕೂಡ ವೇಸ್ಟ್ ಅಂತಲ್ಲ, ಇದು ಆಲ್ಮೋಸ್ಟ್ ಓಕೆ. ಆದ್ರೆ ನೀವು ಇಲ್ಲಿ ಪ್ರಾಫಿಟೇಬಲ್ ಆಗ್ಬೇಕಂತ ಹೇಳಿದ್ರೆ ನೀವು 50% ಜಾಸ್ತಿ ಅಕ್ಯುರೇಸಿ ಇರುವ ಸ್ಟ್ರಾಟಜಿನ ಯೂಸ್ ಮಾಡಬೇಕು. 50%ಗಿಂತ ಕಮ್ಮಿ ಅಕ್ಯುರೇಸಿ ಇರುವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಇದು ಯಾವುದು, 1:2 ಅಂದ್ರೆ ನೀವು ಲಾಸ್ ಮಾಡುವಾಗ 1 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ 2 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ, ಇದು ಬೆಸ್ಟ್. ಯಾಕಂತ ಹೇಳಿದ್ರೆ ನಿಮಗೆ ಇಲ್ಲಿ ನೋಡಿ ಅಕ್ಯುರೇಸಿ 33%, ಅಂದ್ರೆ ನೀವು 10 ಟ್ರೇಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳುವ, 10 ಟ್ರೇಡ್ ಅಲ್ಲಿ ನಿಮ್ಮದು ಕೇವಲ 4 ಟ್ರೇಡ್ ಸರಿಯಾದ್ರೂ ಕೂಡ ನೀವು ಪ್ರಾಫಿಟೇಬಲ್ ಆಗ್ಬೋದು. ಯಾವುದು, 1:2 ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡಿದ್ರೆ. ಯಾಕಂತ ಹೇಳಿದ್ರೆ ನೋಡಿ ಇದರದ್ದು ಬ್ರೇಕ್ ಇವನ್ ಪರ್ಸೆಂಟೇಜ್ ಎಷ್ಟು, 33. 10 ಟ್ರೇಡ್ ಅಲ್ಲಿ 4 ಟ್ರೇಡ್ ಪ್ರಾಫಿಟ್ ಅಂತ ಹೇಳಿದ್ರೆ 40%. ಸೊ ನೀವು ಇಲ್ಲಿ 40% ಅಕ್ಯುರೇಸಿ ಇದ್ರೂ ಕೂಡ ಪ್ರಾಫಿಟೇಬಲ್ ಆಗ್ಬೋದು, ಯಾವುದು 1:2 ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡಿದ್ರೆ. ಅದೇ ರೀತಿ ನೆಕ್ಸ್ಟ್ ನೀವು ಲಾಸ್ ಮಾಡುವಾಗ 1 ರೂಪಾಯಿ ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ 3 ರೂಪಾಯಿ ಪ್ರಾಫಿಟ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ
ನಿಮಗೆ 25% ಅಕ್ಯುರಸಿ ಇರುವ ಸ್ಟ್ರಾಟಜಿ ಇದ್ರೂ ಕೂಡ ನೀವು ಬ್ರೇಕ್ ಇವನ್ಗೆ ಬರ್ಬೋದು. ಈ 25% ಜಾಸ್ತಿ ಅಕ್ಯುರಸಿ ಬಂದ್ರೆ, ಇವಾಗ ಒಂದು 50% ಅಕ್ಯುರಸಿ ಬಂದ್ರೂ ಕೂಡ ನಿಮ್ಮದೊಂದು ಸ್ಟ್ರಾಟಜಿಯಲ್ಲಿ ನೀವು ರಿಸ್ಕ್ ರಿವಾರ್ಡ್ 1:3 ಅಂತ ತಗೊಂಡ್ರೆ ನಿಮಗೆ ದೊಡ್ಡ ಪ್ರಾಫಿಟ್ ಆಗುತ್ತೆ. ಇದು ಬೆಸ್ಟ್. ಈ ತರದೆಲ್ಲ ಸ್ಟ್ರಾಟಜಿ ಸಿಕ್ಕರೆ ನಿಮಗೆ ಬೆಸ್ಟ್. ಸೊ ನೆಕ್ಸ್ಟ್ ಬರೋದು ಅದೇ, ನಾವು ಲಾಸ್ ಮಾಡುವಾಗ ₹1 ಲಾಸ್ ಮಾಡ್ತೇವೆ, ಪ್ರಾಫಿಟ್ ಮಾಡುವಾಗ ₹5 ಪ್ರಾಫಿಟ್ ಮಾಡಿದ್ರೆ ನಮಗೆ 17% ಅಕ್ಯುರಸಿ ಇದ್ರೂ ಕೂಡ ನಾವು ಬ್ರೇಕ್ ಇವನ್ ಅಲ್ಲಿ ಇರ್ಬೋದು. 17% ಜಾಸ್ತಿ ಇದ್ರೆ ನಾವು ಖಂಡಿತವಾಗಿ ಪ್ರಾಫಿಟೇಬಲ್ ಮಾಡ್ತೇವೆ. ಯಾವುದು 1:5 ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡೋದು. ನೆಕ್ಸ್ಟ್ ಬರೋದು 1:10. ಅಂದ್ರೆ ನಾವು ಪ್ರಾಫಿಟ್ ಮಾಡುವಾಗ ₹10 ಪ್ರಾಫಿಟ್ ಮಾಡ್ತೇವೆ, ಲಾಸ್ ಮಾಡುವಾಗ ₹1 ಲಾಸ್ ಮಾಡ್ತೇವೆ. ಈ ತರ ಇದ್ದರೆ ನಿಮಗೆ 9% ಅಕ್ಯುರಸಿ ಇದ್ರೂ ಸಾಕು. ಅಂದ್ರೆ ನಿಮ್ಮದು 10 ಟ್ರೇಡ್ ಅಲ್ಲಿ 1 ಟ್ರೇಡ್ ಪಾಸ್ ಆದ್ರೂ ಸಾಕು ನಿಮಗೆ ಬ್ರೇಕ್ ಇವನ್ಗೆ ಬರಲಿಕ್ಕೆ. ಯಾವುದು ರಿಸ್ಕ್ ರಿವಾರ್ಡ್ ಫಾಲೋ ಮಾಡಿದಾಗ 1:10 ನಲ್ಲಿ 10 ಟ್ರೇಡ್ ಅಲ್ಲಿ ನೀವು 1 ಟ್ರೇಡ್ ಪ್ರಾಫಿಟೇಬಲ್ ಆದ್ರೂ ಸಾಕು ನಿಮಗೆ ಬ್ರೇಕ್ ಇವನ್ಗೆ ಬರಲಿಕ್ಕೆ. 10 ಟ್ರೇಡ್ ಅಲ್ಲಿ ನೀವೇನಾದ್ರೂ 2 ಟ್ರೇಡ್ ಪ್ರಾಫಿಟೇಬಲ್ ಆದ್ರೆ 1:10 ರಿಸ್ಕ್ ರಿವಾರ್ಡ್ ಫಾಲೋ ಮಾಡಿದ್ರೆ ಪ್ರಾಫಿಟೇಬಲ್ ಆಗ್ತೀರಾ ನೀವು. ಅದೇ ರೀತಿ ನೆಕ್ಸ್ಟ್ ಇದು ನೋಡಿ, ನೀವು ಲಾಸ್ ಮಾಡುವಾಗ ₹1 ಲಾಸ್ ಮಾಡ್ತೀರಾ, ಪ್ರಾಫಿಟ್ ಮಾಡುವಾಗ ₹50 ಪ್ರಾಫಿಟ್ ಮಾಡ್ತೀರಾ. ನಿಮಗೆ ಈ ತರ ಇದ್ರೆ ನೀವು 2% ಅಕ್ಯುರಸಿ ಇದ್ರೂ ಸಾಕು. ಇದೆಲ್ಲ ನಿಮಗೆ ರೇರೆಸ್ಟ್ ಕೇಸ್. ಇದೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇವಾಗ ನೀವು ಇಂಟ್ರಾಡೇ ಟ್ರೇಡ್ ಮಾಡುವಾಗ ನಿಮಗೆ ಬೆಸ್ಟ್ ರಿಸ್ಕ್ ರಿವಾರ್ಡ್ ಯಾವ್ದು ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದು ಬೆಸ್ಟ್. ಯಾವುದು? ಇದು 1:1 ರಿಸ್ಕ್ ರಿವಾರ್ಡ್, ಇನ್ನೊಂದು 1:2 ರಿಸ್ಕ್ ರಿವಾರ್ಡ್, ಇನ್ನೊಂದು 1:3 ರಿಸ್ಕ್ ರಿವಾರ್ಡ್. ಸೊ ಇದು 1:1 ಕೂಡ ಅಷ್ಟು ಒಳ್ಳೇದಲ್ಲ, ಯಾಕಂತ ಹೇಳಿದ್ರೆ ನಿಮಗೆ 50% ಗಿಂತ ಜಾಸ್ತಿ ಅಕ್ಯುರಸಿ ಬೇಕು. ಸೊ ನಿಮಗೆ ಬೆಸ್ಟ್ ಯಾವ್ದು ಅಂತ ಹೇಳಿದ್ರೆ ಇದು 1:2, ಆಮೇಲೆ 1:3 ಇದೆರಡು ಬೆಸ್ಟ್ ರಿಸ್ಕ್ ರಿವಾರ್ಡ್. ಸೊ ನಾನು ನಿಮಗೆ ಇವಾಗ ಒಂದು ಬೆಸ್ಟ್ ಅಡ್ವೈಸ್ ಕೊಡ್ತೇನೆ. ನೀವು ಸ್ಟ್ರಾಟಜಿನ ಚೂಸ್ ಮಾಡುವಾಗ ಹೈ ಅಕ್ಯುರಸಿ ಇರುವ ಸ್ಟ್ರಾಟಜಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ ಹೈ ರಿಸ್ಕ್ ರಿವಾರ್ಡ್ ಇರೋ ಸ್ಟ್ರಾಟಜಿನ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೆ ಟ್ರೇಡ್ ಮಾಡ್ತಾ ಮುಂದೆ ಎಕ್ಸ್ಪೀರಿಯನ್ಸ್ ಆದಾಗ ನಿಮಗೆ ಗೊತ್ತಾಗುತ್ತೆ ಅಕ್ಯುರಸಿಗಿಂತ ರಿಸ್ಕ್ ರಿವಾರ್ಡ್ ಮೈಂಡ್. ಸೊ ರಿಸ್ಕ್ ರಿವಾರ್ಡ್ ಅನ್ನು ಫಾಲೋ ಮಾಡಿ ಮಾತ್ರ ಇಲ್ಲಿ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗುತ್ತೆ. ಸೊ ನೀವು ಟ್ರೇಡಿಂಗ್ ಬರ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1:2, 1:3 ಈ ತರ ರಿಸ್ಕ್ ರಿವಾರ್ಡ್ ಇರುವ ಸ್ಟ್ರಾಟಜಿನ ಯೂಸ್ ಮಾಡೋಕೆ ಕಲಿಯಿರಿ. ನೀವು ಟ್ರೇಡ್ ಮಾಡುವಾಗ 1:3 ರಿಸ್ಕ್ ರಿವಾರ್ಡ್ ಅಥವಾ 1:2 ರಿಸ್ಕ್ ರಿವಾರ್ಡ್ ತಗೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಟ್ರಾಟಜಿ 33% ಅಥವಾ 25% ಇದ್ರೂ ಕೂಡ ನಿಮಗೆ ಬ್ರೇಕ್ ಇವನ್ ಅಲ್ಲಿ ಇರ್ಬೋದು. ನೋ ಲಾಸ್ ನೋ ಪ್ರಾಫಿಟ್. ಯಾಕಂತ ಹೇಳಿದ್ರೆ ನೀವು ಪ್ರಾಫಿಟೇಬಲ್ ಆಗ್ಲಿಕ್ಕೆ ಮೊದಲು ನಿಮಗೆ ಬ್ರೇಕ್ ಇವನ್ಗೆ ಬರಬೇಕು. ಬ್ರೇಕ್ ಇವನ್ಗೆ ಬಂದ್ಮೇಲೆ ನೀವು ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗುತ್ತೆ. ಸಡನ್ ಬಂದ್ಮೇಲೆ ನನಗೆ ಪ್ರಾಫಿಟ್ ಆಗ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಫಸ್ಟ್ ಬಂದಾಗ ನೀವು ಲಾಸ್ ಮಾಡ್ತೀರಾ, ಲಾಸ್ ಮಾಡಿದ್ಮೇಲೆ ಬ್ರೇಕ್ ಇವನ್ಗೆ ಬರ್ತೀರಾ, ಆಮೇಲೆ ಪ್ರಾಫಿಟ್ ಮಾಡ್ತೀರಾ. ಸೊ ನೀವು ಈ ರಿಸ್ಕ್ ರಿವಾರ್ಡ್ ಅನ್ನ ಯೂಸ್ ಮಾಡಿ 1:2 ಮತ್ತೆ 1:3. ಈ ಒಂದು ಪಾಯಿಂಟ್ ಅನ್ನು ನೀವು ಯಾವತ್ತು ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಆವಾಗ ನೀವು ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಗೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ನನ್ನ ಸ್ಟ್ರಾಟಜಿ 99% ಅಕ್ಯುರಸಿ ಉಂಟು, 90% ಅಕ್ಯುರಸಿ ಉಂಟು. ಇದೆಲ್ಲ ಶುದ್ಧ ಸುಳ್ಳು. 90%, 99% ಅಕ್ಯುರಸಿ ಇರೋ ಸ್ಟ್ರಾಟಜಿ ಈ ತರದೆಲ್ಲ ಹಿಂದೆ ಹೋಗ್ಲೇಬೇಡಿ. ಅದು ನಿಮಗೆ ಸಿಗೋದು ಇಲ್ಲ, ಮತ್ತೆ ಆ ತರ ಸ್ಟ್ರಾಟಜಿ ನಿಮಗೆ ಡೆವಲಪ್ ಮಾಡ್ಲಿಕ್ಕೂ ಆಗುದಿಲ್ಲ. ನೀವು ಎಷ್ಟೇ ಬುಕ್ಸ್ ನೋಡಿ, ಯಾವುದೇ ಪಾಡ್ಕಾಸ್ಟ್ ನೋಡಿ, ಯಾರದೇ ಟ್ರೇಡಿಂಗ್ ಜರ್ನಿ ನೋಡಿ, ಯಾರು ಕೂಡ ಹೇಳುದಿಲ್ಲ 99% ಅಕ್ಯುರಸಿ ಇದೆ ಅಂತ. ಮೈನ್ ಆಗಿ ರಿಸ್ಕ್ ರಿವಾರ್ಡ್ ನೀವು ಮೈನ್ ಆಗಿ ರಿಸ್ಕ್ ರಿವಾರ್ಡ್ ಫಾಲೋ ಮಾಡಿದ್ರೆ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗ್ತದೆ ಅಷ್ಟೇ. ಇವಾಗ ನೀವು ನನ್ನ ಸ್ಟ್ರಾಟಜಿ ನೋಡಿದ್ರೆ, ನನ್ನ ಸ್ಟ್ರಾಟಜಿಯಲ್ಲಿ ನಾನು ಮೀಡಿಯಂ ರಿಸ್ಕ್ ರಿವಾರ್ಡ್ ಅಂಡ್ ಮೀಡಿಯಂ ಅಕ್ಯುರಸಿನ ಯೂಸ್ ಮಾಡ್ತೇನೆ. ಇದರದ್ದು ನಾನು ಲೈವ್ ಟ್ರೇಡ್ ಕೂಡ ಮಾಡಿದ್ದೇನೆ. ನಿಮಗೆ ಲೈವ್ ಟ್ರೇಡ್ ಇದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ಅದರಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆ ಟ್ರೇಡ್ ನಾನು ಆಲ್ಮೋಸ್ಟ್ 1:3 ರಿಸ್ಕ್ ರಿವಾರ್ಡ್ ಕ್ಯಾಪ್ಚರ್ ಮಾಡಿದ್ದೇನೆ. ಅದೇ ರೀತಿ ನಾನು ಯಾವಾಗ ಟ್ರೇಡ್ ಮಾಡ್ತೇನೆ ನನ್ನದು ಆಲ್ಮೋಸ್ಟ್ ಅದೇ ಇರ್ತದೆ, 1:2 ಅಥವಾ 1:3 ರಿಸ್ಕ್ ರಿವಾರ್ಡ್ ಈ ರೀತಿ ಇರ್ತದೆ. ಸೊ ನಾನು ಆ ರೀತಿ ಕ್ಯಾಪ್ಚರ್ ಮಾಡಿ ಟ್ರೇಡ್ ಮಾಡೋದು. ಸೊ ನಿಮ್ಮ ಸ್ಟ್ರಾಟಜಿಯಲ್ಲಿ ಕೂಡ ಅದೇ, ನೀವು ಹೈಯೆಸ್ಟ್ ಆಗಿ ರಿಸ್ಕ್ ರಿವಾರ್ಡ್ಗೆ ಪ್ರಿಫರೆನ್ಸ್ ಕೊಡಿ. ಇವಾಗ ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ, ಅದರಲ್ಲಿ ನಿಮಗೆ ರಿಸ್ಕ್ ರಿವಾರ್ಡ್ ಹೈ ಸಿಕ್ತು ಉಂಟು, ಆದರೆ ಅಕ್ಯುರಸಿ ಕಮ್ಮಿ ಉಂಟು, ಹಾಗಂತ ಹೇಳಿ ಆ ಸ್ಟ್ರಾಟಜಿನ ಬಿಡಬೇಡಿ. ಆ ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡಿ, ಆ ಸ್ಟ್ರಾಟಜಿನ ನೋಡಿ. ಆವಾಗ ನಿಮಗೆ ಆ ಸ್ಟ್ರಾಟಜಿನ ನೋಡಿ ಆದ್ಮೇಲೆ ನಿಮಗೆ ಅದರಲ್ಲಿ ಸ್ವಲ್ಪ ಅದರ ಬಗ್ಗೆ ಡೀಪ್ ನಾಲೆಜ್ ಗೊತ್ತಾಗ್ತದೆ. ಆ ಸ್ಟ್ರಾಟಜಿ ಬಗ್ಗೆ ಫುಲ್ಲು ನಿಮಗೆ ಡೀಟೇಲ್ ಗೊತ್ತಾದ್ಮೇಲೆ ಮತ್ತೆ ನಿಮಗೆ ಅದರಲ್ಲಿ ಅಕ್ಯುರಸಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಇವಾಗ ನಿಮ್ಮದು ಪ್ಲಸ್ ಪಾಯಿಂಟ್ ಏನಾಯ್ತು, ನಿಮ್ಮದೊಂದು ಸ್ಟ್ರಾಟಜಿ ರಿಸ್ಕ್ ರಿವಾರ್ಡು ಒಳ್ಳೇದು ಮೊದಲೇ ಉಂಟು, ನಿಮಗೆ ಗೊತ್ತಾಯ್ತು. ನಿಮ್ಮದು ಅಕ್ಯುರಸಿ ಕಮ್ಮಿ ಇತ್ತು, ಆ ಅಕ್ಯುರಸಿ ನೀವು ಹೇಗೆ ಜಾಸ್ತಿ ಮಾಡ್ಬೋದು? ಆ ಸ್ಟ್ರಾಟಜಿನ ಟ್ರೇಡ್ ಮಾಡಿ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಮೇಲೆ ಅದರಲ್ಲಿ ಅಕ್ಯುರಸಿನ ಜಾಸ್ತಿ ಮಾಡ್ಬೋದು. ಅವಾಗ ಎರಡು ಮ್ಯಾಚ್ ಆದಾಗ ನಿಮಗೆ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗ್ತದೆ. ಟ್ರೇಡ್ ಮಾಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮಗೆ ಅದರಲ್ಲಿ ಕೆಲವೊಂದು ರೂಲ್ಸ್ ನ ತೆಗಿಬೇಕು, ಹಾಕಬೇಕು ಅಂತ ಗೊತ್ತಾದಾಗ ನಿಮ್ಮದಲ್ಲಿ ಅಕ್ಯುರಸಿ ಜಾಸ್ತಿ ಆಗ್ತದೆ. ಅವಾಗ ನಿಮಗೆ ಓವರ್ ಆಲ್ ಆಗಿ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಆಗ್ತದೆ. ಈ ವಿಡಿಯೋದಲ್ಲಿ ಅಷ್ಟೇ ನಿಮಗೆ ರಿಸ್ಕ್ ರಿವಾರ್ಡ್ ಮತ್ತೆ ಅಕ್ಯುರಸಿನ ಹೇಗೆ ಕಂಬೈನ್ ಮಾಡಿ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು ಅಥವಾ ಟ್ರೇಡ್ ಮಾಡೋ ವ್ಯೂನ ನೋಡ್ಬೇಕು ಅನ್ನೋದು ನಿಮಗೆ ಹೇಳಿಕೊಟ್ಟದು. 90%, 99% ಅಕ್ಯುರಸಿ ಇರೋ ಸ್ಟ್ರಾಟಜಿ ಎಲ್ಲ ಸಿಗುದೇ ಇಲ್ಲ. ಈ ತರ ಸ್ಟ್ರಾಟಜಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಮಗೆ ಸುಳ್ಳು ಹೇಳಿ ನಿಮಗೆ ಕೋರ್ಸ್ ಸೇಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಟ್ರೇಡರ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಟ್ರೇಡಿಂಗ್.